ಸೊ ಇವತ್ತು ನನ್ನ ಡೇ ಸ್ಟಾರ್ಟ್ ಆಗುತ್ತೆ ವಿತ್ ರಂಗೋಲಿ ಹಾಕೋದ್ರಿಂದ ಇವತ್ತೇನು ವಾಕಿಂಗ್ ಎಲ್ಲ ಮಾರ್ನಿಂಗ್ ಇರಲ್ಲ, ಈವ್ನಿಂಗ್ ಕವರ್ ಮಾಡ್ಕೊತೀನಿ. ಸೊ ನನ್ನ ಮಗನ ಡಬ್ಬಗೆ ಉತ್ತಪ್ಪ ಸ್ಮಾಲ್ ದೋಸೆ ಉತ್ತಪ್ಪ ಮಾಡಿಕೊಟ್ಟೆ. ಸೊ ಅದಾದಮೇಲೆ ನನಗೆ ಹೆಸರು ಕಾಳು ದೋಸೆ ಉತ್ತಪ್ಪ ಮಾಡಿಕೊಂಡೆ. ತುಂಬ ಟೇಸ್ಟಿಯಾಗಿ ಈಸಿ ಕೂಡ, ತುಂಬ ಕಷ್ಟ ಅನ್ಕೊತಾರೆ ಬಟ್ ಇಟ್ಸ್ ಈಸಿ. ಮಧ್ಯಾಹ್ನಕ್ಕೆ ಸೊಪ್ಪಿನ ಪಲ್ಯ, ಬೆಂಡೆಕಾಯಿ ಪಲ್ಯ, ಜೋಳದ ರೊಟ್ಟಿ ಆ್ಯಸ್ ಯೂಶ್ವಲ್. ನಿಮ್ಗೆ ಗೊತ್ತಿದೆ ನನ್ನ ಲಂಚ್ ಆಲ್ಮೋಸ್ಟ್ ಹೀಗೆ ಇರುತ್ತೆ. ಸೊ ಹಾಗೆ ಟೇಸ್ಟಿಯಾಗಿ ಕೂಡ ಇದೆ. ಹಾಗೆ ನನ್ನ ಡ್ರೈ ಫ್ರೂಟ್ ಡಬ್ಬ ಖಾಲಿಯಾಗಿತ್ತು, ಸೊ ಅದನ್ನೆಲ್ಲ ತರಿಸಿ ರೀಫಿಲ್ ಮಾಡ್ಕೊತಾ ಇದೆ. ಸೊ ಅದಾದಮೇಲೆ ತುಂಬ ಕೆಟ್ಟದಾಗಿ ಕಾಣಿಸ್ತಾ ಇದ್ದೀನಿ ನಾನು, ಅದಕ್ಕೆ ಟಯರ್ಡ್ ಆಗಿದೆ, ತಲೆಯಲ್ಲಿ ಎಣ್ಣೆ ಬೇರೆ ಹೋಗಿರಲಿಲ್ಲ. ಸೊ ನಾನು ಅದಕ್ಕೆ ನನಗೆ ಒಂಥರ ಅನ್ನಿಸ್ತು, ನನ್ನನ್ನು ನಾನೇ ನೋಡಿಕೊಂಡು. ಅದಾದಮೇಲೆ ಫ್ರೂಟ್ಸ್ ತಿಂದೆ, ಮತ್ತು ಸೀಡ್ಸನ್ನೆಲ್ಲ ಡ್ರೈ ರೋಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಖಾಲಿಯಾಗಿದ್ದಿಲ್ಲ ಡಬ್ಬ, ಸೊ ರೀಫಿಲ್ ಮಾಡಬೇಕಲ್ಲ. ಮತ್ತು ಕಡಲೆಕಾಯಿ ಬೀಜನೂ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿರ್ತೀನಿ, ಮಕ್ಕಳಿಗೆ ತುಂಬ ಇಷ್ಟ. ಅದಾದಮೇಲೆ ನಾನು ಮಕ್ಕಳಿಗೆಲ್ಲ ಇದ್ಕೊಟ್ಟೆ ಏನೋ ಡ್ರೈ ಫ್ರೂಟ್ಸು. ಸ್ನ್ಯಾಕ್ಸ್ ಅಂದರೆ ನನ್ನ ಮನೆಯಲ್ಲೇ ಫ್ರೂಟ್ಸು ಏನಿರುತ್ತೆ ಸೀಸನಲ್ ಫ್ರೂಟ್ಸು ಅಥವಾ ಕಾರ್ನ್ ಆಗಿರ್ಬೋದು ಅದೆಲ್ಲ ಮಾಡ್ಕೊಡ್ತೀನಿ. ಅದಾದಮೇಲೆ ನನ್ನ ಮಗಂದು ವಿಶ್